ನಮಸ್ಕಾರ. ಇದು ನಮ್ಮ ಸ್ವರ್ಣ ನ್ಯೂಸ್. ನಿಧಿ ಕರ್ನಾಟಕ ರಾಧಾ ಸುರಭಿ ಗೋ ಮಂದಿರ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ ವತಿಯಿಂದ 2024 ಡಿಸೆಂಬರ್ 31ರಿಂದ 2025 ಮಾರ್ಚ್ 27ರವರೆಗೆ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ನಂದಿ ರಥಯಾತ್ರೆಯು ಮಾರ್ಚ್ 4ರಂದು ಮಂಡ್ಯ ಜಿಲ್ಲೆಗೆ ಪ್ರವೇಶ ಮಾಡಲಿದೆ ಎಂದು ಗೋಸೇವಾ ಸಂಯೋಜಕರಾದ ಶಶಿಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗೋಸೇವಾ ಸಂಯೋಜಕರಾದ ಶಶಿಕುಮಾರ್ ಅವರು, ನಂದಿ ರಥಯಾತ್ರೆಯು ಅನೇಕ ದಿನಗಳ ಕಾಲ ನಡೆಯಲಿದ್ದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಗೋತಳಿಗಳನ್ನು ಉಳಿಸುವುದು, ಗವ್ಯೋತ್ಪನ್ನಗಳ ಶ್ರೇಷ್ಠತೆಯ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದರು. ಇವತ್ತು ನಂದಿ ಸಂಪತ್ತು ಉಳಿದ್ರೆ ಮಾತ್ರ ದೇಶಕ್ಕೆ ಆರ್ಥಿಕವಾಗಿ ಆದಷ್ಟು ಅನುಕೂಲ ಆಗುತ್ತೆ. ಏಕೆ ಅಂತಂದರೆ ಇವತ್ತು ವಿಷಮುಕ್ತ ಆಹಾರವನ್ನು ಇವತ್ತು ರೈತರು ನಾವು ಸೇವಿಸ್ತಾ ಇದ್ದೀವಿ. ಟ್ರ್ಯಾಕ್ಟರ್ಗಳ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಯಾವಾಗ ನಂದಿಯನ್ನು ಇಟ್ಕೊಂಡು ನಂದಿ ಸಂಪತ್ತನ್ನು ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಂತಹ ರೈತರು ಆರ್ಥಿಕವಾಗಿ ಸದೃಢ ಆಗ್ಬೋದು ಅನ್ನೋದನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇದನ್ನು ತಿಳಿಸ್ಬೇಕು. ಮತ್ತು ನಂದಿಯಲ್ಲಿ ಹಾಲಿರೋದಿಲ್ಲ. ನಂದಿ ಅಂದರೆ ಎತ್ತು, ಅದರಲ್ಲಿ ಹಾಲಿನ ಪ್ರಮಾಣ ಇರೋದಿಲ್ಲ. ಅದರಲ್ಲಿ ಗೋಮೂತ್ರ ಮತ್ತು ಗೋಮಯವನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿರುವಂಥ ರೈತರುಗಳು ಆರ್ಥಿಕವಾಗಿ ಸದೃಢ ಆಗ್ಬೋದು ಅನ್ನೋದನ್ನು ತೋರಿಸೋದ್ರ ಮೂಲಕ ಒಂದಷ್ಟು ಪ್ರಚಾರ, ದೊಡ್ಡ ಮಟ್ಟದಲ್ಲಿ ಗವ್ಯೋತ್ಪನ್ನಗಳಿಗೆ ಬೇಡಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ನಂದಿ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಮೈಸೂರು ವಿಭಾಗದ ಗೋಸೇವಾ ಸಂಯೋಜಕ ಪುನೀತ್ ಮಾತನಾಡಿ, ಮಾರ್ಚ್ 4ರಂದು ನಿಡಘಟ್ಟ ಗ್ರಾಮದ ಮೂಲಕ ಮಂಡ್ಯ ಪ್ರವೇಶ ಮಾಡಲಿರುವ ನಂದಿ ಯಾತ್ರೆಯು ಮಂಡ್ಯ ನಗರದ ಜಯಚಾಮರಾಜೇಂದ್ರ ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸಂಜೆ 7 ಗಂಟೆಗೆ ರಾಘವೇಂದ್ರ ಸ್ವಾಮಿ ದೇವಾಲಯ ತಲುಪಲಿದ್ದು ಅಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ ಅಂತ ಹೇಳಿದರು. ಮಾರ್ಚ್ 5ರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಟು ಕೆರಗೋಡು ಮಾರ್ಗವಾಗಿ ನಾಗಮಂಗಲ ಪಟ್ಟಣ ಸೇರಲಿದ್ದು ಸಂಜೆ 5ಕ್ಕೆ ನಾಗಮಂಗಲದ ರಾಜಬೀದಿಗಳಲ್ಲಿ ಸಂಚರಿಸಿ ನಾಗಮಂಗಲ ಮೈಸೂರು ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಬಳಿ ಸಮಾಪ್ತಗೊಂಡು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುವುದು ಅಂತ ಅವರು ವಿವರಿಸಿದರು. ರಾಮನಗರದಿಂದ ಹೊರಟು ಮಧ್ಯಾಹ್ನ 12ವರೆಗೆ ಮದ್ದೂರು ತಾಲೂಕು ನಿಡಘಟ್ಟ ಗ್ರಾಮಕ್ಕೆ ಬರ್ತದೆ. ನಾವು ಮೈಸೂರು ಅಂದರೆ ಮೈಸೂರು ವಿಭಾಗ ಅಂತ ಹೇಳಿದರೆ ಮಂಡ್ಯ, ಮೈಸೂರು ಗ್ರಾಮಾಂತರ, ಚಾಮರಾಜನಗರ ಈ 4 ಜಿಲ್ಲೆಗಳನ್ನು ಒಳಗೊಂಡಂತೆ ಮೈಸೂರು ವಿಭಾಗ ಅಂತ ಕರಿತೀವಿ. ಅದು ಮಂಡ್ಯ ಜಿಲ್ಲೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದು 4ನೇ ತಾರೀಕು 12ವರೆಗೆ ನಿಡಘಟ್ಟ ಗ್ರಾಮಕ್ಕೆ ಬರ್ತದೆ. ನಿಡಘಟ್ಟ ಗ್ರಾಮದಲ್ಲಿ ಅದನ್ನು ಭವ್ಯ ಸ್ವಾಗತ ಮಾಡಿ ನಾವು ಅದನ್ನು ಮಂಡ್ಯ ಜಿಲ್ಲೆಗೆ ನಾವು ಅದನ್ನು ಸ್ವಾಗತ ಕೋರ್ತೀವಿ. ಅಲ್ಲಿಂದ ಮುಂದೆ ಅಂದರೆ ಮದ್ದೂರು ಗ್ರಾಮ ಅಂದರೆ ನಮ್ಮ ಶಿವಪುರ ಸತ್ಯಾಗ್ರಹ ಸೌಧ ಇದೆಯಲ್ಲ, ಅಲ್ಲಿ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಇಟ್ಕೊಳ್ತೀವಿ. ಅಲ್ಲಿಂದ ರಥಯಾತ್ರೆ ನಮ್ಮ ಮಂಡ್ಯ ನಗರಕ್ಕೆ ಬರುತ್ತೆ. ಮಂಡ್ಯ ನಗರದ ಸಂಜಯ್ ಸರ್ಕಲ್ ವೃತ್ತದಿಂದ 4 ಗಂಟೆಗೆ ಸಂಜಯ್ ಸರ್ಕಲ್ ವೃತ್ತಕ್ಕೆ ಬಂದು ಅಲ್ಲಿಂದ ಒಂದು ಶೋಭಾಯಾತ್ರೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸಂಜಯ್ ಸರ್ಕಲ್ನಿಂದ ಹಿಡಿದು ರಾಘವೇಂದ್ರ ಸ್ವಾಮಿ ಮಠದವರೆಗೂ ಕೂಡ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಇರುತ್ತೆ. ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿರ್ತಾರೆ, ಧಾರ್ಮಿಕ ಮುಖಂಡರುಗಳಿರ್ತಾರೆ, ಮತ್ತು ರೈತ ಸಂಘದವರು ಮತ್ತು ಕನ್ನಡ ಪರ ಸಂಘಟನೆಗಳಿರ್ತಾರೆ, ಮತ್ತು ಗೋ ಪ್ರೇಮಿಗಳು ಮತ್ತು ಗೋ ಆಸಕ್ತರೆಲ್ಲ ಇರ್ತಾರೆ. ಅದಾದಮೇಲೆ ಅದು 5 ಗಂಟೆಯಿಂದ ಪ್ರಾರಂಭವಾಗಿ 6 ಗಂಟೆವರೆಗೂ ಶೋಭಾಯಾತ್ರೆ ಕಾರ್ಯಕ್ರಮ ಇರ್ತದೆ. 6 ಗಂಟೆಯಿಂದ 7 ಗಂಟೆವರೆಗೂ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರ್ತದೆ. ವೇದಿಕೆ ಕಾರ್ಯಕ್ರಮ 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಅವತ್ತಿನ ಕಾರ್ಯಕ್ರಮ ಅವತ್ತಿಗೆ ಕ್ಲೋಸ್ ಆಗ್ತದೆ. ಜಿಲ್ಲೆಯಲ್ಲಿ ನಡೆಯುವ ನಂದಿ ರಥಯಾತ್ರೆಗೆ ರೈತ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಹಿಂದೂ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಮಂಜುನಾಥ್ ಹಾಗೂ ಮರಿಗೌಡ ಉಪಸ್ಥಿತರಿದ್ದರು.